ಸರ್, ಈಗ ನಿಮ್ಮ ಶಾಸಕರನ್ನ ಅರೆಸ್ಟ್ ಮಾಡಿದ್ರು. ಆ ಅರೆಸ್ಟ್ ಮಾಡುವಂತ ಪ್ರೊಸೆಸ್ ಇತ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಜೊತೆಗೆ ಅರೆಸ್ಟ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಏನ್ ನಿಮ್ಮ ಒಂದು ವಿಷಯ? ನಮ್ಮ ರೇವಣ್ಣ ಸಾಹೇಬರು ಯಾವುದೇ ತಪ್ಪು ಮಾಡಿಲ್ಲ. ಸುಮ್ಮನೆ ಇದ್ದು ರಾಜಕೀಯ ಪಿತೂರಿ. ಕಾಂಗ್ರೆಸ್ ಸರ್ಕಾರದವರು ಏನು ಈ ಸತಿ ಸೋಲ್ತೀನಿ ಭಯದಲ್ಲಿ ಅವ್ರು ಇದೆಲ್ಲ ಮಾಡ್ತಾ ಇದ್ದಾರೆ. ದೇವೇಗೌಡರ ಫ್ಯಾಮಿಲಿನ ರಾಜಕೀಯವಾಗಿ ಮಾಡ್ಬೇಕು ಅಂತ ಮಾಡ್ತಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ನಾವು JDS ಕಾರ್ಯಕರ್ತರು ಇದ್ದೀವಿ, ನೋಡೋಣ ಅದೇನಾಗುತ್ತೆ. ಏನ್ ಆಗಲ್ಲ. ನಮ್ಮ ರೇವಣ್ಣ ಸಾಹೇಬ್ರು ತಪ್ಪೇ ಮಾಡಿಲ್ಲ. ಅವರು ಬನ್ನಿ ಸರ್. ಆರೋಪದಿಂದ ಮುಕ್ತರಾಗ್ತಾರೆ. ಯಾರು ಏನ್ JDS ಕಾರ್ಯಕರ್ತರು ಯಾರೇನು ಇದ್ ಮಾಡ್ಕೊಂಡಿಲ್ಲ, ಚೆನ್ನಾಗಿದ್ದಾರೆ. ನಾವು ಸಪೋರ್ಟ್ ಆಗಿ ನಿಂತಿರ್ತೀವಿ. ಅವ್ರೇನೇ ತಪ್ಪೇ ಮಾಡಿಲ್ಲ. ಸುಮ್ನೆ ಇದು ರಾಜಕೀಯವಾಗಿ ಬೆಳೆಸ್ಕೊತಾ ಇದ್ದಾರೆ ಕಾಂಗ್ರೆಸ್ ಅವರು. ನೀವ್ ಹೇಳ್ತಿರೋ ಉದ್ದೇಶ ಪ್ರಜ್ವಲ್ ರೇವಣ್ಣ ಅವ್ರದ್ದು ತನಿಖೆ ಆಗ್ಲಿ, ಆದ್ರೆ SD ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ದು ಪಿತೂರಿ ಅಂತೀರಾ? ಅಲ್ಲ, ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ರೆ ಯಾರ್ದು ಈಗ ಕಾನೂನ್ ಮುಂದೆ ಯಾರೂ ದೊಡ್ಡವರಲ್ಲ. ಕಾನೂನ್ ತಲೆ ಬಾಗ್ಲೇಬೇಕು. ಎಂತ ಈಗ ಪ್ರಧಾನ ಮಂತ್ರಿ ಅಲ್ಲಿ, CM ಅಲ್ಲಿ, ಯಾರೇ ಅಲ್ಲಿ ಎಲ್ಲ ತಲೆ ಬಾಗ್ಲೇಬೇಕು. ತಪ್ಪು ಮಾಡಿದ್ರೆ ಅದನ್ನ ಇದ್ ಮಾಡ್ಕೊಳ್ತಾರೆ. ಸರ್, ಓಕೆ. ಇದಿಷ್ಟು JDS ಕಾರ್ಯಕರ್ತರು ಅಥವಾ ಬೆಂಬಲಿಗರು ಯಾರು HD ರೇವಣ್ಣ ಅವರ ಏನು ಬಂಧನವನ್ನ ಈಗಾಗಲೇ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮನೆಯ ಬಳಿ ಬಂದು ಅವರ ಮನೆ ಮುಂಭಾಗದಲ್ಲಿ ನಿಂತು ಹೋಗ್ತಾ ಇರುವಂತದ್ದು. ಹಾಗಾಗಿ ಅವರು ಹೇಳ್ತಾ ಇರುವಂತದ್ದು ಇಷ್ಟೇ, ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ತನಿಖೆ ಆಗ್ಲಿ, ಆದ್ರೆ HD ರೇವಣ್ಣ ಅವ್ರ ಮೇಲೆ ದಾಖಲಾಗಿರುವಂತಹ ಪ್ರಕರಣಗಳೆಲ್ಲವೂ ಕೂಡ ಪಿತೂರಿಯಿಂದ ಕೂಡಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್ ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.